ಪಾಠ ಇದೆ, ಗದ್ಯ ಪಾಠ ಮುಟ್ಟಿಸಿಕೊಂಡವನು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ಎರಡನೇ ಭಾಗದ ವಿಡಿಯೋಗೆ ಸ್ವಾಗತ. ಮೊದಲ ಭಾಗದ ವಿಡಿಯೋದಲ್ಲಿ ಸಂದರ್ಭ ಸೂಚಿಸಿ ಬರೀತಕ್ಕಂಥ ಪ್ರಶ್ನೆಗಳು ಮತ್ತು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರತಕ್ಕಂಥ ಪ್ರಶ್ನೆಗಳ ಉತ್ತರಗಳಿತ್ತು. ಇಲ್ಲಿ 2-3 ವಾಕ್ಯ ಮತ್ತು 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥ ಮತ್ತು ಭಾಷಾಭ್ಯಾಸದ ಪ್ರಶ್ನೆಗಳಲ್ಲಿ ಈ ವಿಡಿಯೋಗಳಲ್ಲಿ ಇದ್ದಾವೆ. ನಾವು ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ ವಿಡಿಯೋವನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ಲಿಂಕ್ಗಳನ್ನು ಪ್ಲೇಲಿಸ್ಟ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಚೆಕ್ ಮಾಡಿ. ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಅಭ್ಯಾಸ ಭಾಗ ಅದರಲ್ಲಿ ಈ ಸಂದರ್ಭ ಸೂಚಿಸಿ ಮತ್ತು 1 ಅಂಕದ ಪ್ರಶ್ನೆಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಇನ್ನು ಈ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳಿಂದ ಪ್ರಾರಂಭಿಸೋಣ. ಪ್ರಶ್ನೆ 1, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ? ಉತ್ತರ, ಬಸಲಿಂಗನಿಗೆ ಅದು ಗೇಯುವ ಕಾಲವಾದ್ದರಿಂದ ಪುರುಸೊತ್ತಿಲ್ಲದ ಕಾಲವಾಗಿತ್ತು. ಪ್ರಶ್ನೆ 2, ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಉತ್ತರ, ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು. ಪ್ರಶ್ನೆ 3, ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿದವು? ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಗೌಣವಾಗಿ ಕಾಣತೊಡಗಿದವು. ಪ್ರಶ್ನೆ 4, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನನ್ನು ಹೇಳಿದರು? ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು ಎಂದು ಹೇಳಿದರು. ಪ್ರಶ್ನೆ 5, ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು? ತಿಮ್ಮಪ್ಪ ಹೊಲೆಯನ್ನೆಂದು ಗೊತ್ತಾದುದಕ್ಕೆ ಸಿದ್ಲಿಂಗಿ ರಾದ್ದಾಂತ ಮಾಡಿದಳು. ಹೊಲೆಯನ್ನ ಕೈಯಲ್ಲಿ ಬಸಲಿಂಗ ಮುಟ್ಟಿಸಿಕೊಂಡು ಬಂದದ್ದು ಆಕೆಗೆ ಜಾತಿ ಕೆಟ್ಟಂತಾಗಿತ್ತು. ಪ್ರಶ್ನೆ 6, ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು? ಉತ್ತರ, ಅನ್ಯ ಡಾಕ್ಟರು ಬಸಲಿಂಗನ ಕಾಯಿಲೆ ಬಗ್ಗೆ ಇದಕ್ಕೆ ಆಪರೇಷನ್ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಪ್ರತಿಕ್ರಿಯಿಸಿದ್ದರು. ಪ್ರಶ್ನೆ 7, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಕೊಟ್ಟ ಅಭಿಪ್ರಾಯವೇನು? ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಆಗಲು ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದು ಹೇಳಿದರು. ಇದು ತಿಮ್ಮಪ್ಪನ ಬಗೆಗಿದ್ದ ಚಂದ್ರಪ್ಪನ ಅಭಿಪ್ರಾಯ. ಪ್ರಶ್ನೆ 8, ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು? ಬಲಗಣ್ಣಿನ ನೋವು ಭೀಕರವಾಗಿ ಬರುಬರುತ್ತಾ ದೃಷ್ಟಿಮಂದವಾಗುತ್ತಿರುವುದು ಬಸಲಿಂಗನಿಗೆ ಗೊತ್ತಾಗುತ್ತದೆ. ಹೀಗಾಗಿ ಕೊನೆಯಲ್ಲಿ ಆತನಿಗೆ ತನ್ನ ಉಡಾಪೆ ಸುರುಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗುತ್ತದೆ. ಇನ್ನು 4 ಅಂಕದ ಪ್ರಶ್ನೆಗಳು, 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಮೊದಲ ಪ್ರಶ್ನೆ, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಉತ್ತರ, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಹಲವಾರು. ಗೇಯಬೇಕಾದ ಪುರುಸೊತ್ತಿಲ್ಲದ ಕಾಲದಲ್ಲೇ ಇರುವ 2 ಎತ್ತುಗಳಲ್ಲಿ ಒಂದು ಎತ್ತು ನೊಗ ಇದ್ದೊಡನೆ ಮಲಗಿಬಿಡುತ್ತಿತ್ತು, ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವ ಸೂಚನೆಗಳಿದ್ದವು. ಗೇಯುವುದು 4 ದಿನ ತಡವಾದರೆ ನೆಲದಲ್ಲಿ ಕುಳುನಾಟುತ್ತಿರಲಿಲ್ಲ. ಹೀಗಾಗಿ ಬಸಲಿಂಗ 2 ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕೆಂದು ಬಸಲಿಂಗ ನಿಶ್ಚಯಿಸಬೇಕಾಗುತ್ತದೆ. ಇನ್ನೊಂದು ಸಮಸ್ಯೆ ಎಂದರೆ ಬಸಲಿಂಗನ ಮಗುವಿನ ಮೈಯಲ್ಲಿ ಸರಿಯಿರಲಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಅದೇ ಬಸಲಿಂಗ ಊಹಿಸಲಾರದಷ್ಟು ಆತನನ್ನು ಘಾಸಿಗೊಳಿಸಿದ ಕಣ್ಣು ಬೇನೆ. ಪ್ರಶ್ನೆ 2, ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ಉತ್ತರ, ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸುತ್ತಾನೆ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡುತ್ತಾರೆ. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೆಯ ಮಾತನಾಡುತ್ತಾರೆ. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸುತ್ತಾರೆ. ಹಂಚಿಕೊಳ್ಳಲು ಒಂದು ಲೇಹ್ಯ ಕೊಡುತ್ತಾರೆ. ಆದರೆ ಆ ಲೇಹ್ಯದಿಂದ ಬಸಲಿಂಗನ ಕಣ್ಣು ನೋವು ಮತ್ತು ಮಂದಸ್ಥಿತಿ ಕಡಿಮೆ ಆಗೋದಿಲ್ಲ. ಡಾಕ್ಟರ್ ತಿಮ್ಮಪ್ಪನಲ್ಲಿ ಹೋಗಬೇಕಾಗುತ್ತದೆ. ಪ್ರಶ್ನೆ 3, ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದಿರಲು ಸಿದ್ಲಿಂಗಿಯ ರಾದ್ದಾಂತವೇ ಕಾರಣ. ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯನೆಂಬುದು ಹೇಗೋ ಗೊತ್ತಾಗಿತ್ತು. ಹೀಗಾಗಿ ಬಸಲಿಂಗ ತಿಮ್ಮಪ್ಪನಿಂದ ಮುಟ್ಟಿಸಿಕೊಂಡದ್ದು ಲಿಂಗಾಯತಳಾಗಿದ್ದು ಸಿದ್ಲಿಂಗಿಗೆ ಒಂದು ಸೂತಕವಾಗಿ ಕಾಡುತ್ತದೆ. ಈ ಸೂತಕವನ್ನು ಪರಿಹರಿಸಲು ಆಕೆ ಬಸಲಿಂಗನಿಗೆ ಕಣ್ಣು ಮಾತ್ರ ನೆನೆಯದಂತೆ
ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸ್ತಾಳೆ. ಇದರ ಪರಿಣಾಮವಾಗಿ ಬಸಲಿಂಗ ತನ್ನ ಎಡಗಣ್ಣನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಪ್ರಶ್ನೆ 4. ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ? ಉತ್ತರ: ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೆಂದರೆ ತಿಮ್ಮಪ್ಪ ತನ್ನ ಜಾತಿಯನ್ನು ಕೆಳಿಸದನೆಂಬುದು ಮತ್ತು ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿದ್ದಾನೆಂಬುದು. ಎಡಗಣ್ಣಿಗೆ ಇನ್ನೊಂದು ಅಪಕೀರ್ತಿ ಆಗೋದಿಲ್ಲ. ಈಗಿರೋ ಗಾಯಕ್ಕೆ ತಪ್ಪದೇ ಹಚ್ಚಲು ಔಷಧ ಕೊಡುತ್ತೇನೆ ಎಂದು ತಿಮ್ಮಪ್ಪ ಹೇಳಿದಾಗ ಬಸಲಿಂಗನಿಗೆ ತನ್ನ ಜಾತಿ ಕಳಿಸಿದ್ದು ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿದ್ದಾನೆ ಎಂದು ಅನಿಸತೊಡಗುತ್ತದೆ. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿಯುತ್ತಾನೆ. ಆದದ್ದನ್ನೆಲ್ಲ ತಾನು ಎಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸುತ್ತಾನೆ. ಅವರನ್ನು ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂಥ ವಿಷಯವನ್ನು ತಿರುಚಿ ಹೇಳುತ್ತಾನೆ. ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬುತ್ತಾನೆ. ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥವಾಗದವನಂತೆ ಕುಳಿತು ಬಿಡುತ್ತಿದ್ದ. ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುತ್ತಿದ್ದ. ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು, ಸುರುಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಹುದು. ಹೀಗೂ ಅನಿಸುತ್ತಿದೆ. ಹೆಂಡತಿ ಸಿದ್ಲಿಂಗಿಯ ಜೊತೆಗೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಉಡಾಪೆಯ ಮಾತನಾಡುವುದನ್ನು ಕಲಿಯಬೇಕೆನಿಸುತ್ತದೆ. ಗೆಯುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಪೆ ಸಹಾಯಕ ಎಂದು ವಿಚಾರಿಸುತ್ತಾನೆ ಬಸಲಿಂಗ. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳು ಏನು? ಉತ್ತರ: ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರವೆಂದರೆ ಎಲ್ಲ ಸುಳ್ಳುಗಳಿಂದ ಮುಕ್ತನಾದದ್ದು. ಬಸಲಿಂಗನಿಗೆ ಕೊನೆಗೂ ತನ್ನ ತಪ್ಪಿನ ಅರಿವಾಗ್ತದ. ಹೆಂಡತಿಯ ಮಾತಿನಂತೆ ನಡೆದು ಜಾತಿ ಭಾವನೆಯ ಹೀನತನಕ್ಕೆ ತಾನು ಇಳಿದದ್ದು ಸರಿಯಿಲ್ಲವೆನಿಸುತ್ತದೆ. ಚಂದ್ರಪ್ಪನನ್ನು ಹೋಗಿ ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆಂದು ತಿಮ್ಮಪ್ಪ ಹೇಳಿದುದನ್ನು ಕೇಳಿದ ಮೇಲಂತೂ ಬಸಲಿಂಗ ಬಿಸಿಲಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತಾನೆ. ಯಾರು ಮಾತನಾಡಿಸಿದರೂ ಮಾತನಾಡುವುದೇ ಇಲ್ಲ. ಹೆಂಡತಿಯ ಮಾತು ಕಿವಿಗೆ ಬೀಳಲೊಲ್ಲದು. ಬಲಗಣ್ಣಿನ ನೋವು ಭೀಕರವಾಗಿತ್ತು. ಬರುಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದು ಬಸಲಿಂಗನಿಗೆ ಗೊತ್ತಿತ್ತು. ತನ್ನ ಉಡಾಪೆ ಸುಳ್ಳು, ಜಾತಿ ಮಟ್ಟದ ಗುರು ಯಾರು ತನ್ನ ಕಣ್ಣು ಉಳಿಸೋದಿಲ್ಲ ಎಂಬುದು ಬಸಲಿಂಗನಿಗೆ ನಿಶ್ಚಯವಾಗಿ ತೊಡಗುತ್ತದೆ. ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬ ತೊಡಗುತ್ತದೆ. ತಿಮ್ಮಪ್ಪ ಮಿಂಚಿನಂಥ ಬೆರಳು, ಪ್ರೀತಿ ತುಂಬಿದ ಮುಖ, ತನ್ನ ಹೊಲ, ತನ್ನ ಎತ್ತು, ತನ್ನ ಗದ್ದೆಯ ವಾರೆಯಲ್ಲಿದ್ದ ಮಾವಿನ ಮರ, ಪಾರಿಜಾತದ ಹೂ ಎಲ್ಲ ನೆನಪಾಗ್ತದೆ. ಈ ಎಲ್ಲ ಕಾರಣದ ಪರಿಣಾಮವಾಗಿ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗುತ್ತಾನೆ. ಭಾಷಾಭ್ಯಾಸ: ಈ ಕಥೆಯಲ್ಲಿ ಬರುವ ಗ್ರಾಮ್ಯ ಮತ್ತು ಅನ್ಯದೇಶ ಪದಗಳನ್ನು ಆರಿಸಿ ಬರೆಯಿರಿ. ಸೊ ಗ್ರಾಮ್ಯ ಪದಗಳು ಏನಿದಾವೆ ಅಂತಂದರೆ ಗೇಯು, ಕುಳ, ನಾಟು, ನೊಗ, ಸಾಟಿ, ಕಣ್ಣು, ಬೇನೆ, ನಿಸೂರ. ಅನ್ಯದೇಶ ಪದಗಳು ಲೆಹಿಯ, ಡಾಕ್ಟರ್, ವೈದ್ಯ, ಆಸ್ಪತ್ರೆ, ಆಪರೇಷನ್, ಸರ್ಕಾರಿ ಆಸ್ಪತ್ರೆ. ಸೂತಕ ಅಂದರೆ ಇದರ ಅರ್ಥ ಮೈಲಿಗೆ, ಜಾತ, ಮೃತ, ರಜಸ್ಸು, ಉಚ್ಚಿಷ್ಟ, ಜಾತಿ ಇವು ಪಂಚಸೂತಕಗಳು. ದೃಷ್ಟಿಕನ ಇವುಗಳಿಗೆ ತದ್ಭವಗಳನ್ನು ಬರೀರಂತೆ ಕೇಳಿದರೆ ದೃಷ್ಟಿದು ದಿಟ್ಟಿ ಆಗ್ತದೆ, ಕ್ಷಣದು ಚೆನ್ನ ಆಗ್ತದೆ. ಇಷ್ಟು ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಎರಡನೇ ಭಾಗದ ವಿಡಿಯೋದಲ್ಲಿ SP ಲಂಕೇಶ್ ಅವರು ಬರೆದಿರ್ತಕ್ಕಂಥ ಒಂದು ಕತೆ ಮುಟ್ಟಿಸಿಕೊಂಡವನು ಕಥೆಯ ಸಂಪೂರ್ಣ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿತು. ಫಸ್ಟ್ ಪಾರ್ಟನ್ನು ನೋಡಿ, ಸೆಕೆಂಡ್ ಪಾರ್ಟನ್ನು ನೋಡಿ. ಮತ್ತೆ ಸಿಗ್ತೀನಿ ಹೊಸ ಪಾರ್ಟ್ನಲ್ಲಿ. ಸೊ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್